NSS, Red Cross and all other NGOs. ನಿಮ್ಗೆಲ್ಲ ಅನಿಸ್ಬೋದು ಏನಿದು ಬರೀ ನಮ್ದಷ್ಟೇ ಜವಾಬ್ದಾರಿನ? ಇಲ್ಲ, ಜವಾಬ್ದಾರಿ ಅನ್ನೋದು ನಮ್ಮಿಂದ ಪ್ರಾರಂಭ ಆಗುತ್ತೆ ಅಷ್ಟೇ. Responsibility begins from here. It doesn't end. So somebody, somewhere, someone has to build a cat. So this is how we can build a cat. ಸೊ ಈ ರೀತಿಯಾಗಿ ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ಇವತ್ತೇನು 300 ಜನ ಒಂದೊಂದು ತಾಲೂಕಿನಲ್ಲಿ ಇಷ್ಟು ಜನ ಇರಲೇಬೇಕು ಅಂತಂದ್ರೆ ನಮ್ಮ ಕೋಲಾರದ ಜನ ಸುರಕ್ಷಿತವಾಗಿ ಅವರು ಜಿಲ್ಲಾ ಆಡಳಿತವನ್ನ ನಂಬಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡಬೇಕು, ಸಂತೋಷವಾಗಿರಬೇಕು ಅಂದ್ರೆ ನಿಮ್ಮನ್ನ ಕಾಯ್ತಕ್ಕಂಥ, ನಿಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥ, ಹಗಲಿರಲು ನಿಮ್ಮ ಪ್ರಾಣ ಮತ್ತು ನಿಮ್ಮ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಪಡೆ ಇದೆ ಅನ್ನುವ ಆತ್ಮವಿಶ್ವಾಸವನ್ನ ನಾವು ತುಂಬಬೇಕು. That is the sole intention of CARE Act. The very existence and the very presence of CARE Act should instill some kind of confidence among the people. Yes, there is a force. Yes, there is a system. Yes, there is a mechanism which will come to our rescue in times of crisis. This is where CARE Act has got a very, very crucial role to play. ಇವತ್ತು ಒಂದು ದೇಶ ಅಂತ ತಗೊಂಡಾಗ ಅದು ದೇಶ ಅನ್ನೋದು ಬರೀ ಭೂಪಟ ಮಾತ್ರ ಅಲ್ಲ. ಲೆಟ್ ಅಸ್ ನಾಟ್ ಸುಖವಾಗಿ ನಿದ್ದೆ ಮಾಡಬೇಕು ಅಂದ್ರೆ ನಾವೆಲ್ಲರೂ ಸ್ವಲ್ಪ ಒಂದಷ್ಟು ತ್ಯಾಗ ಮಾಡಬೇಕಾಗುತ್ತೆ. ಆ ತ್ಯಾಗನ ನಾನು ನಿಮ್ಮಿಂದ ಬಯಸ್ತೇನೆ. CARE Act, let there be a people's movement, let all of us be trained so that if there is any incident, if there is any accident, let the CARE Act be there. ನಾವೆಲ್ಲ ಜೊತೆಲಿದ್ದು ಈ ಒಂದು ನಮ್ಮ ಕೋಲಾರ ಜನರ ಒಂದು ಅವರ ಅನುಕೂಲಕ್ಕಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಿಮಗೆ ಟ್ರೈನಿಂಗ್ ಆಗುತ್ತೆ. ಅದಕ್ಕೆ ನಮ್ಮದೇ ಆದ ಶೆಡ್ಯೂಲ್ ಇದೆ. ನಿಮಗೆ ಪೊಲೀಸ್ ಟ್ರೈನಿಂಗ್ ಆಗುತ್ತೆ, even you have got mock drills, firing ಆಗುತ್ತೆ. From all angles you will be trained so that you will have a clear cut picture. ಅವೆಲ್ಲ ಉಪಯೋಗಿಸಿಕೊಂಡು ಹೆಚ್ಚು ಆಕ್ಟಿವ್ ಆಗಿ ನಿಮ್ಮ ಒಂದು ತಾಲೂಕುಗಳಿಗೆ ಹೋದಾಗ ಅಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ಮಾಡಿ, ನಮ್ಮ ತಹಶೀಲ್ದಾರ್ಸ್ಗಳು ಇಒಗಳ ಜೊತೆ ಸೇರಿಕೊಂಡು ಯು ಪ್ಲೀಸ್ ಹ್ಯಾವ್ ಸಮ್ ಮೋರ್ ಪ್ರೋಗ್ರಾಮ್ಸ್, ಗೋ ಟು ಸ್ಕೂಲ್ಸ್, ಗೋ ಟು ಕಾಲೇಜಸ್, ಟ್ರೈ ಟು ಹ್ಯಾವ್ ಸಮ್ ಅವೇರ್ನೆಸ್ ಪ್ರೋಗ್ರಾಮ್ಸ್, ಸೆನ್ಸಿಟೈಸ್ ಮಾಡಿ. So these are all the programs which are involved in the overall 1 year ಕಾರ್ಯಕ್ರಮದಲ್ಲಿ ಮಾಡೋಣ ಅಂತ ಹೇಳ್ತಾ, district administration is always with you. Thank you very much for your patient ear. See, we have literally lifted the bodies out of the cave in. ಪೂರ್ತಿ ಮಳೆ ಸಂಪೂರ್ಣವಾಗಿ ಆ ರೋಡೇ ಬ್ಲಾಕ್ ಆಗೋಗಿದೆ. ನಮಗೆ accessibility becomes a very problem when there is a disaster. This happened again in Karwar. ಆ ಕಡೆ ಹೋಗೋಕ್ಕಾಗೋದಿಲ್ಲ, ದೊಡ್ಡ ಗುಡ್ಡ ಬಿದ್ದೋಗ್ಬಿಟ್ಟಿದೆ. ನಾವು ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಇಸ್ ಡಿಸೈಡ್ ವಿ ಕಾಂಟ್ ಕ್ರಾಸ್. ನಾವು ಕ್ರಾಸ್ ಮಾಡೋಕ್ಕಾಗಿದೆ, ಗುಡ್ಡದಲ್ಲಿ ಸಿಕ್ಕಾಕೊಂಡು ಮಣ್ಣಿನಲ್ಲಿ ಊತೋಗ್ಬಿಟ್ಟಿದ್ದಾರೆ. ಮಣ್ಣಿನಲ್ಲಿ ಆ ಬಾಡಿಗಳು ತೆಗಿಬೇಕಾದ್ರೆ ಪ್ರಾಣ ಹುಟ್ಟುತ್ತದೆ, ಸಂಟಾಗ್ತದೆ. ಅಂಡ್ ಫಾರ್ಚುನೇಟ್ಲಿ ನಮಗೆ ಆ ಭಾಗದಲ್ಲಿ ಟ್ರೈನ್ ಸರ್ವಿಸ್ ವಾಸ್ ದೇರ್. ಸೊ ವಿ ಹ್ಯಾವ್ ಟು ಗೋ ಟು ಸಮ್ ಅದರ್ ರೈಲ್ವೆ ಸ್ಟೇಷನ್. ಫ್ರಮ್ ದೇರ್ ವಿ ಹ್ಯಾವ್ ಟು ಕಮ್ ಫ್ರಮ್ ದ ಟ್ರೈನ್ ಅಂಡ್ ದೆನ್ ಡ್ರಾಪ್ ಅಂಡ್ ದೆನ್ ಗೆಟ್ ಡೌನ್ ಇನ್ ದಟ್ ಪ್ಲೇಸ್. Accessibility becomes a very big problem. Emotions play a very big problem. ಸೊ ಈ ಎಲ್ಲ ವಿಚಾರಗಳನ್ನು ಕೂಡ ಸಮಗ್ರವಾಗಿ ನಾವು ಅರ್ಥ ಮಾಡಿಕೊಂಡಾಗ we will understand what a disaster and how a disaster can be handled in a very, very diligent manner, in a very, very matured manner. ಅಂತ ಸಂದರ್ಭದಲ್ಲಿ ಎಲ್ಲರೂ ಒಂದಾಗಿ ಎಲ್ಲ ಇಲಾಖೆಗಳ ಒಂದು ಸಂಪನ್ಮೂಲಗಳನ್ನು ಒಂದು ಮಾಡಿಕೊಂಡು ಜನರ ರಕ್ಷಣೆಯ ಮಾಡಬೇಕು. ಜನರಿಗೆ ನಾವು ಆದಷ್ಟು ಸಹಾಯಕ್ಕೆ ಹೋಗಬೇಕು. ಅದಾದ ನಂತರ ರಿಹ್ಯಾಬಿಲಿಟೇಷನ್ ಪ್ಯಾಕೇಜ್ ಅಂತೂ ಇದ್ದೇ ಇರುತ್ತೆ, ಸರ್ಕಾರ ಸಹಾಯಕ್ಕೆ ಬರುತ್ತೆ, ನಾವು ರಿಹ್ಯಾಬಿಲಿಟೇಷನ್ ಮಾಡ್ತೀವಿ. ಸೊ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಕೋಲಾರ ಕೂಡ ಸುರಕ್ಷಿತವಾಗಿರಬೇಕು. ಕೋಲಾರ ಜನರಲ್ಲಿ ಒಂದು ಫೈರ್ ಆಕ್ಸಿಡೆಂಟ್ ಆಯಿತು ಅಂದ್ರೆ ಅಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಸೊ ಕೋಲಾರ ಆಲ್ಸೋ ಈಸ್ ಬ್ಲೆಸ್ಡ್ ವಿತ್ ಲಾಟ್ ಆಫ್ ಇಂಡಸ್ಟ್ರೀಸ್ ಇನ್ ಅಂಡ್ ಅರೌಂಡ್. ಸೊ ವೆನ್ ಯು ಹ್ಯಾವ್ ಗಾಟ್ ಇಂಡಸ್ಟ್ರೀಸ್ ಆಫ್ ಆಲ್ ಕೈಂಡ್ಸ್, ನ್ಯಾಚುರಲಿ ಯು ಆರ್ ಸಸೆಪ್ಟಿಬಲ್ ಫಾರ್ ಒನ್ ಆರ್ ದಿ ಅದರ್ ಕೈಂಡ್ ಆಫ್ ಡಿಸಾಸ್ಟರ್ಸ್. ಸೊ ಇಂತಹ ಅವಘಡಗಳು, ದುರಂತಗಳು ಅಥವಾ ವಿಪತ್ತುಗಳು ಸಂಭವಿಸಿದಾಗ ಆನಂತರ ನಾವು ರಿಯಾಕ್ಟ್ ಮಾಡೋದು ಇದ್ದದ್ದೇ. ದಟ್ ಈಸ್ ಡ್ಯೂರಿಂಗ್ ಡಿಸಾಸ್ಟರ್ ಅಲ್ಲಿ ನಾವೇನು ಕ್ರಮಗಳು ತಗೋಬೇಕು, ಎಲ್ಲ ಇಲಾಖೆಗಳು ಒಟ್ಟು ಸೇರ್ತೀವಿ, ಕೋಆರ್ಡಿನೇಟ್ ಮಾಡ್ಕೋತೀವಿ. ತಕ್ಷಣಕ್ಕೆ ಏನೆಲ್ಲ ಕ್ರಮಗಳು ತಗೋಬೇಕು ಅದೆಲ್ಲ ತಗೋತೀವಿ, ಇನ್ಕ್ಲೂಡಿಂಗ್ ಮೆಡಿಕಲ್. ಪ್ರಾಣವನ್ನ ಉಳಿಸ್ತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಉದ್ದೇಶವಾಗಿರ್ತದೆ. ಪ್ರೀ ಡಿಸಾಸ್ಟರ್ ನಲ್ಲಿ ನಾವು ಯಾತಕ್ಕಾಗಿ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಂದ್ರೆ, ವಿ ವ್ಯಾಲ್ಯೂ ಎವ್ರಿ ಲೈಫ್ ಈಸ್ ವೆರಿ, ವೆರಿ ವ್ಯಾಲ್ಯೂಯಬಲ್. ದ ಲೈಫ್ ಆಫ್ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಟು ಬಿ ಸೇವ್ಡ್ ಅಂಡ್ ಪ್ರೊಟೆಕ್ಟೆಡ್. ಒಂದು ವ್ಯಕ್ತಿಯ ಜೀವವನ್ನ
ನಾವು ಕಾಪಾಡಬೇಕು ಅಂತಂದ್ರೆ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ವೈಸು ಸನ್ನದ್ಧವಾಗಿರಬೇಕು. ಆ ಸನ್ನದ್ಧತೆನೇ ನಾನು ನಿಮ್ಗೆ ಹೇಳಿದ್ದು ಪ್ರೀ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಅಂತೇಳಿ. ನಮ್ಮಲ್ಲಿ ಈ ಸುತ್ತಮುತ್ತ ಇಂಡಸ್ಟ್ರೀಸ್ ಇರೋದ್ರಿಂದ there could be industrial accidents any moment, any time. So what is the level of preparedness so that you can avoid major casualties? ಪ್ರಾಯಶಃ ನಾವು ಹೆಚ್ಚು ಪ್ರಿಪೇರ್ ಆಗಿದ್ದಿದ್ರೆ, ನಮ್ಮಲ್ಲಿ ಟ್ರೈನಿಂಗ್ ಜಾಸ್ತಿ ಕೊಟ್ಟಿದ್ದಿದ್ರೆ, ನಮ್ಮ ಸಮುದಾಯವನ್ನು ಹೆಚ್ಚು ಸೆನ್ಸಿಟೈಸ್ ಮಾಡಿದ್ದಿದ್ರೆ ನಾವು ಮತ್ತಷ್ಟು ಜೀವಗಳನ್ನು ಉಳಿಸಬಹುದಾಗಿತ್ತೇನೋ ಅನ್ನೋ ಆ ರಿಗ್ರೆಟ್ ಇದೆಯಲ್ಲ, ದಟ್ ವಿ ಶುಡ್ ಟ್ರೈ ಟು ಕಮ್ ಔಟ್ ಆಫ್ ದಟ್ ರಿಗ್ರೆಟ್. ಇದು ಈ ಒಂದು ಕೇರ್ ಆಕ್ಟ್ನ ಬಹಳ ಮುಖ್ಯವಾದಂತಹ ಉದ್ದೇಶ. ಇಲ್ಲಿ ನಾವು ಈಗ ಸಾಂಕೇತಿಕವಾಗಿ 300 ಜನರನ್ನ ಬೇರೆ ಬೇರೆ ವಿವಿಧ ಇಲಾಖೆಗಳಿಂದ, ವಿಶೇಷವಾಗಿ ನಮ್ಮ ಫೈರ್ ಅಗ್ನಿಶಾಮಕ ದಳ ಇರಬಹುದು, ಸಿದ್ಧತೆಯನ್ನ ಮಾಡಿಕೊಂಡಿರಬೇಕು ಮಾನಸಿಕವಾಗಿ ಮತ್ತು ಸಾರ್ವಜನಿಕರ ಒಂದು ವಿಶ್ವಾಸವನ್ನ ಪಡ್ಕೊಳ್ಬೇಕು. ನಮ್ಮ ನಿಖಿಲ್ ಅವರು ಹೇಳ್ತಾ ಇದ್ರು, ಇಂಥ ಸಂದರ್ಭ ಉಪಯೋಗಿಸ್ಕೊಂಡು ಕಿಡಿಗಡೆಯಲ್ಲಿ ಏನ್ ಮಾಡ್ತಾರೆ, ವದಂತಿಗಳು ಹಬ್ಸೋಕ್ ಶುರು ಮಾಡ್ತಾರೆ. ದೇ ಪ್ಲೇ ಆನ್ ದ ಇಮೋಷನ್ಸ್ ಆಫ್ ದ ಪೀಪಲ್ ಅಂಡ್ ದೇ ಕ್ರಿಯೇಟ್ ಲಾಟ್ಸ್ ಆಫ್ ರೂಮರ್ಸ್. ಹೌದಾ, ನಮ್ಗೂ ಅದೇ ಬೇಕು ತಾನೆ. ಟಿವಿ ನೋಡ್ತಾ ಇದ್ದಂಗೆ ಸುಮ್ಮನೆ ಅಯ್ಯೋ ಪಾಪ, ಅಯ್ಯೋ ಹಿಂಗಾಯ್ತಲ್ಲ ಅಂತೀವಿ. ನೆಕ್ಸ್ಟ್ ಮೂಮೆಂಟ್ ನಾವು ಮಾಡಬಾರ್ದು ಮಾಡ್ತಾ ಇರ್ತೀವಿ. ನಮ್ಮ ಅಯ್ಯೋ ಪಾಪ, ಈ ಗಣಿಕರ ಇವೆಲ್ಲೂ ಕೂಡ ಲಿಪ್ ಸಿಂಪತಿನೇ ಅಷ್ಟೇ. ಬರೀ FB-ಗೆ ವಾಟ್ಸಪ್ ಮಾತ್ರ ಮೀಸಲು. ಅವ್ನು ಎಲ್ಲೋ ಇರ್ತಾರೆ 105 ಕಿಲೋಮೀಟರ್ ಅಥವಾ 200 ಕಿಲೋಮೀಟರ್ ವಾಟ್ಸಪ್ ಅಲ್ಲಿ ಅಯ್ಯೋ ಛೇ ಪಾಪ ಅಂತ ಏನು ಅರ್ದು ಬಿಡ್ತದೆ ದುಃಖ. 7 ಜನ್ಮದಿಂದ ನನ್ನ ಅವನು ನಂಟಿದೆ ಅನ್ನೋ ಹಾಗೆ. ಪಕ್ಕದಲ್ಲಿ ಒಬ್ಬ ಸಾಯ್ತಿರ್ತಾನೆ, ಅವನ ಬಗ್ಗೆ ಮಾತ್ರ ಜಡವಾಗಿರ್ತೀವಿ. ವಿ ಡೋಂಟ್ ರಿಯಾಕ್ಟ್ ಬಿಕಾಸ್ ಅವನು ನಮ್ಮ ಜಾತಿಯವನಲ್ಲ, ಬಿಕಾಸ್ ಅವನು ನಮ್ಮೂರ್ನವನಲ್ಲ, ನನಗೆ ಗೊತ್ತಿಲ್ಲ. This is a very, very hypocritical way of dealing with the emotions of the people. They should stop, especially in times of disaster. Disaster ಅಂತ ಆದಾಗ ಯಾರಿಗೆ ಬೇಕಾದ್ರೂ ಆಗ್ಬೋದು ರೀ. ಅಹಮದಾಬಾದ್ ಅಲ್ಲಿ ಏರ್ಪೋರ್ಟ್ ಹತ್ತು ಕೂತ್ಕೊಂಡು 40 ಸೆಕೆಂಡ್ಗೆ ಹೊಟ್ಟೋಗ್ಬಿಡ್ತಾರೆ ಅಂತ ಡಿಡ್ ಎನಿಬಡಿ ಎಕ್ಸ್ಪೆಕ್ಟ್? ಲುಕ್ ಅಟ್ ದ ಲೈಫ್, ಸೋ terrifically it is fragile, so fragile nobody can understand. ಏನು ಜೀವನ ಅನ್ನೋದು ನೀರು ಗುಳ್ಳೆ ಅಷ್ಟು ಇಲ್ವಾ ಹಾಗಾದ್ರೆ? ನೋ, ಅಟ್ಲೀಸ್ಟ್ ಗುಳ್ಳೆಗಾದ್ರೂ ಒಂದಷ್ಟು ಆಯಸ್ಸಿದೆ ಅಲ್ವಾ? ನೀರಿನ ಮೇಲೆ ಗುಳ್ಳೆಗೆ ಒಂದಷ್ಟು ಕ್ಷಣಗಳು ಬದುಕ್ತದೆ ಅದು ಗುಳ್ಳೆ. ಲುಕ್ ಅಟ್ ದಿಸ್ 40 seconds everybody is into ashes. This is life. ಇದಕ್ಕೆ ನಾವು ಕಚ್ಚಾಡ್ತೀವಿ. ಅಧಿಕಾರ, ಅಂತಸ್ತು, ಹಣ, ದುರಹಂಕಾರಗಳು. ಸೊ ಇವೆಲ್ಲ ಹ್ಯೂಮನ್ ಸೈಡ್ ಸ್ಟೋರಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಡಿಸಾಸ್ಟರ್ನ ಹ್ಯಾಂಡಲ್ ಮಾಡಬೇಕಾದ್ರೆ ನಾವೆಲ್ಲರೂ ಆ ಮೆಚುರಿಟಿನ ಬೆಳೆಸ್ಕೋಬೇಕಾಗತ್ತೆ. ಅದಕ್ಕೆ ಟ್ರೈನಿಂಗ್ ಬೇಕಾಗ್ತದೆ, ನಿರಂತರವಾದ ಟ್ರೈನಿಂಗ್ ಬೇಕಾಗುತ್ತೆ, ನಿರಂತರವಾದ ಪಾರ್ಟಿಸಿಪೇಷನ್ ದ ಪಬ್ಲಿಕ್ ಬೇಕಾಗುತ್ತೆ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಮೂಡ್ಸ್ ಆಫ್ ದ ಪೀಪಲ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಸೋಷಿಯೋ ಎಕನಾಮಿಕ್ ಬ್ಯಾಕ್ ಗ್ರೌಂಡ್. ಆ ಯಲ್ಲಪುರ ಘಾಟ್ ಸೆಕ್ಷನ್ ದಾಟಬೇಕಾದ್ರೆ ಯು ಡೋಂಟ್ ಬಿಲೀವ್ ಆಸ್ ಅಸಿಸ್ಟೆಂಟ್ ಕಮಿಷನರ್, ನಮಗೆ ಆ ಮೈನ್ಸ್ ರಸ್ತೆ ಕೊಡ್ತಿರಲಿಲ್ಲ. ದ ಮೈನ್ಸ್ ಲಾರೀಸ್ ಅಟ್ ದ ಟೈಮ್ ದೇ ನೆವರ್ ಯೂಸ್ ಟು ಗಿವ್ ಸೈನ್ಸ್. ನಮ್ ವಿತ್ ಇದ್ದೋದ್ರೆ ಕೂಡ, ಏನು ಸೈನ್ ಹೋದ್ರು ಕೂಡ, ಆಮೇಲೆ ಯಾಕೆ ಕೊಡ್ತಿರ್ಲಿಲ್ಲ ಅಂತಂದ್ರೆ ಆ ವೆಹಿಕಲ್ಗಳನ್ನ ಓಡಿಸ್ತಿದ್ದವರು ಡ್ರೈವರ್ಗಳಲ್ಲ, ಕ್ಲೀನರ್ಸ್ಗಳು. ಅವರೆಲ್ಲ ಅನ್ಲೋಡ್ ಮಾಡಿಬಿಟ್ಟು ಬೇಲೆಗೇರಿ ಬಂದ್ರಲ್ಲಿ ಎಲ್ಲ ಮೈನ್ಸ್ ಇದನ್ನ ಅನ್ಲೋಡ್ ಮಾಡಿ ವಾಪಸ್ ಹೋಗುವಾಗ ಎರ್ರಾಟಿಕ್ಕಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ರಾತ್ರಿ ಎಲ್ಲ ಡ್ರೈವರ್ ಡ್ರೈವ್ ಮಾಡಿರ್ತಾರೆ. ಆ ಹುಡುಗರು ಇರೋರೆಲ್ಲ ಅವ್ರು ಹೋಗೋರು. ಯು ಡೋಂಟ್ ಬಿಲೀವ್, ಐ ಸ್ಟಿಲ್ ರಿಮೆಂಬರ್, ಗಾಡಿ ನಿಲ್ಲಿಸಿ ಆ ಗಾಡಿ ಅಡ್ಡ ನಿಂತು ಲಾಠಿ ತಗೊಂಡು ಐ ಹ್ಯಾವ್ ಚಾರ್ಜ್ಡ್ ಇಟ್. I have charged literally with the lathi. This is how officer should be, especially in times of crisis. ಇಲ್ಲಾಂದ್ರೆ ಅಲ್ಲಿ ಏನ್ ಬೇಕಾದ್ರೂ ಅವಘಡಗಳಾಗುತ್ತೆ, ಏನ್ ಬೇಕಾದ್ರೂ ದೊಡ್ಡ ಆಕ್ಸಿಡೆಂಟ್ಸ್ಗಳಾಗುತ್ತೆ. ಅಂಡ್ ಬಹಳ ಸಂದರ್ಭಗಳಲ್ಲಿ if there is a disaster, please understand 2-3 things. ಒಂದು, ಬಹಳ ಎಮೋಷನಲಿ people are charged to a very, very great extent. ಆಮೇಲೆ ಇನ್ನೊಂದು ವಿಶಿಷ್ಟವಾದಂತಹ ಒಂದು ಸಂದರ್ಭ ಇರ್ತದೆ. ಮಳೆ ಬರ್ತಾ ಇರುತ್ತೆ, ಮನೆ ನೀರು ನುಗ್ತಾ ಇರುತ್ತೆ, ವಯಸ್ಸಾದವರು ಯಾವುದೇ ಕಾರಣಕ್ಕೂ ಆ ಮನೆ ಬಿಟ್ಟು ಆಚೆ ಬರುವುದಿಲ್ಲ. ದೇ ನೋ ದಟ್ ದೇ ಆರ್ ಗೋಯಿಂಗ್ ಟು ಡೈ ಅಂಡ್ ದೇ ವಾಂಟ್ ಟು ಡೈ ಇನ್ ದಟ್ ಹೌಸ್. ದಟ್ ಈಸ್ ಎಮೋಷನಲ್ ಅಟ್ಯಾಚ್ಮೆಂಟ್. ಇಲ್ಲ, ನಾನು ಇಲ್ಲೇ ಸಾಯ್ತೀನಿ, ನಾನು ಆಚೆ ಬರೋಲ್ಲ ಅಂತ ಹೇಳ್ತಾರೆ. ವಾಟ್ ಎ ಚಾಲೆಂಜ್ ಫಾರ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಐ ಹ್ಯಾವ್ ಫೇಸ್ ದಿಸ್. ರಾತ್ರಿ 2:30 ಗಂಟೆನಲ್ಲಿ ಈ ತರ ಅನುಭವಿಸಿದ್ವಿ ನಾವು. ಏನ್ ಮಾಡೋದು, ಎಲ್ಲ ಓಡ್ ಬಂದ್ಬಿಡ್ತಾರೆ. ಸರ್ ಏನ್ ಮಾಡೋದು ಸರ್, ಅವ್ರು ಆಚೆಗೆ ಬರ್ತಾ ಇಲ್ಲ, ನೀರು ತುಂಬ್ತಾ ಇದೆ, ಬರ್ತಾ ಇದೆ, ಮನುಷ್ಯ ವಯಸ್ಸಾಗೋಗಿದೆ, ಮಂಚದಲ್ಲಿದ್ದಾರೆ, ಎದ್ದೇಳಕ್ಕೆ ಆಗೋದಿಲ್ಲ. Then what you have to do? You can't wait for anybody to get the orders, because it is the decision what you are going to take that is going to save the life of a person. You have to take a call.
Then I told very simply, lift him out of the place. ಅವನು ಮಂಚದ ಸಮೇತ ಎತ್ಕೊಬಂದು ಆಚೆಗೆ ಇವ್ಯಾಪೋರ್ಟ್ ಮಾಡಬೇಕಾಯ್ತು. This is how you have to act. If you don't act, you are going to lose the lives. Then what is the use of being trained? So ಟ್ರೈನಿಂಗ್ ಮಹತ್ವ ಯಾಕೆ ಅಂತ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ any crisis or any incident which goes out of our hands, ಈ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಬಂದ ಮೇಲೆ ಇವತ್ತು ನೋಡಿ ಚಂಡಮಾರುತ ಬರುತ್ತೆ ಅಂತ ಗೊತ್ತಾದಾಗ ಒಂದು ವಾರದ ಹಿಂದೆನೆ ಯು ಹ್ಯಾವ್ ಗಾಟ್ ಫೋರ್ಕಾಸ್ಟ್, ಯು ಹ್ಯಾವ್ ಗಾಟ್ ವಾರ್ನಿಂಗ್ಸ್. ದ ಫಿಶರ್ಮೆನ್ ವಿಲ್ ಬಿ ಅಡ್ವೈಸ್ಡ್ ನಾಟ್ ಟು ವೆಂಚರ್ ಇನ್ ಟು ದ ಸೀ. ದ ಪೀಪಲ್ ವಿಲ್ ಬಿ ಇವ್ಯಾಕ್ಯುಯೇಟೆಡ್ and the entire stretch will be free. I have got data to tell you that now if there is cyclone, you don't find the loss of lives. The loss of life, that is what the care is important. ಅದರಲ್ಲೂ ಮುಖ್ಯವಾಗಿ ಈ ರ್ಯಾಪಿಡ್ ಆಕ್ಷನ್ ಟೀಮ್ ಕೋಲಾರ್ ಇದನ್ನು ಯಾವ ಕಾರಣಕ್ಕಾಗಿ ಸ್ಥಾಪನೆ ಮಾಡಬೇಕಾಗಿದೆ ಅನ್ನೋದನ್ನು ಬಹಳ ಅರ್ಥಪೂರ್ಣವಾಗಿ ನಿಮಗೆ ಮನದಟ್ಟು ಮಾಡಿಕೊಟ್ಟಂಥ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಸನ್ಮಾನ್ಯ ನಿಖಿಲ್ ಅವರಿಗೆ ಜಿಲ್ಲಾ ಆಡಳಿತದ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಸಾಮಾನ್ಯವಾಗಿ ವಿಪತ್ತು ಅಂತ ಹೇಳಿದಾಗ ಅಲ್ಲಿ 3 ವಿಭಾಗಗಳಿರ್ತದೆ. ಪ್ರೀ ಡಿಸಾಸ್ಟರ್, ಡ್ಯೂರಿಂಗ್ ಡಿಸಾಸ್ಟರ್ ಅಂಡ್ ಪೋಸ್ಟ್ ಡಿಸಾಸ್ಟರ್ ಅಂತ. ಈ 3 ಹಂತಗಳಲ್ಲಿ ಬಹಳ ಮುಖ್ಯ ಅಂತ ನನಗನ್ಸೋದು ಪ್ರೀ ಡಿಸಾಸ್ಟರ್. ಯಾತಕ್ಕೆ ಇದು ಪ್ರೀ ಡಿಸಾಸ್ಟರ್ ಬಹಳ ಮುಖ್ಯ ಅಂತ ಹೇಳಿದ್ರೆ, ಅದು ಕೇವಲ ಒಂದು ಪಡೆ ಮಾತ್ರ ಅಲ್ಲ, ಇಡೀ ಸಮುದಾಯವನ್ನ ಪ್ರಿಪೇರ್ ಮಾಡ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಳ್ಳುತ್ತೆ. ಇಟ್ ಈಸ್ ದ ಪ್ರಿಪೇರ್ನೆಸ್, ಇಟ್ ಈಸ್ ದ ಸೈಕಲಾಜಿಕಲ್ ಅಂಡ್ ಇನ್ಫ್ರಾಸ್ಟ್ರಕ್ಚರಲ್ ಪ್ರಿಪೇರ್ನೆಸ್ ಆಫ್ ದ not only the team but also the community, so that the future disasters can be mitigated and can be to some extent avoided. ಆ ಕಾರಣಕ್ಕಾಗಿ ಕೋಲಾರ ಅಂತ ಜಿಲ್ಲೆಯಲ್ಲಿ ಕೂಡ ವಿಪತ್ತುಗಳು ಸಂಭವಿಸಬಹುದಾ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಯಾರ ಹತ್ರನೂ ಇರಲಿಕ್ಕಿಲ್ಲ. ಯಾಕೆಂದ್ರೆ ಕೇವಲ ನದಿ ಇರೋ ಜಾಗದಲ್ಲೇ, ಸಮುದ್ರ ಇರೋ ಜಾಗದಲ್ಲೇ ಅಥವಾ ಗುಡ್ಡ ಪ್ರದೇಶದಲ್ಲಿಯೇ ವಿಪತ್ತು ಸಂಭವಿಸಬೇಕು ಅಂತೇನಿಲ್ಲ. ನಿಮಗೆಲ್ಲ ಗೊತ್ತಿದೆ, ವಿಪತ್ತು ಅಂತ ಹೇಳಿದಾಗ ದೇರ್ ಆರ್ 2 types. One is natural calamities, other one is man-made calamities or man-made disasters. ಕೋಲಾರ ಅಂತ ಜಿಲ್ಲೆಯಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ we have come across lot of man-made disasters, which also includes road accidents and fire accidents.